ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಗೌರಿ ಅವರೇ, ನಿಮಗೇನು ಆಗಿಲ್ಲ ತಾನೆ? ಸಿಟಿಯವರು ಹೇಗೋ ಏನೋ ಅನ್ಕೊಂಡಿದ್ದೆ, ಆದರೆ ಇವ್ರು ತುಂಬ ಒಳ್ಳೆಯವರು ಅನ್ಸುತ್ತೆ. ಅಲ್ಲ, ನನಗೋಸ್ಕರ ಎಷ್ಟೊಂದು ರಿಸ್ಕ್ ತಗೊಂಡ್ರು. ಇವ್ರ ಹತ್ರ ಮಾತಾಡಬೇಕು. ಅಕ್ಕ ಅಕ್ಕ ಅಕ್ಕ, ಏನ್ ಯೋಚನೆ ಮಾಡ್ತಿದ್ಯಾ? ಏನಾಯ್ತು? ಏನೂ ಇಲ್ಲ ಕಣೆ. ಮತ್ ಅವಾಗಿಂದ ಅಕ್ಕ ಅಕ್ಕ ಅಂತ ಕರಿತಾ ಇದ್ದೀನಿ, ನೀನ್ ರಿಯಾಕ್ಟೇ ಮಾಡ್ತಾ ಇಲ್ಲ. ಏನೂ ಇಲ್ಲ ಕಣೆ. ಅದ್ಬಿಡು, ಇಷ್ಟು ದಿನ ವಟವಟ ಅಂತಿದ್ದವಳು ಇವತ್ತೇನು ಸೈಲೆಂಟಾಗಿ ಮಲ್ಕೊಂಡಿದ್ದೆ? ಅದಾ, ನಾನೇನೋ ಯೋಚನೆ ಮಾಡ್ತಾ ಇದ್ದೆ. ಯೋಚನೆ ಮಾಡ್ತಿದ್ಯಾ? ಏನು? ಅದೇ ಆ ಕೃಷಿ ವಿಜ್ಞಾನಿ ಬಗ್ಗೆ. ನೀನು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಅಂದ್ರೆ ನೀನು ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಏನ್ ಯೋಚನೆ ಮಾಡ್ತಾ ಇದ್ದೆ ಅವ್ರ ಬಗ್ಗೆ? ಮೊದ್ಲು ನೀನ್ ಹೇಳು, ಆಮೇಲೆ ನಾನು ಹೇಳ್ತೀನಿ. ಅಕ್ಕ, ನನಗೆ ಅವ್ರ ಮೇಲೆ ಏನೇ ಇರಿಟೇಷನ್ ಇದ್ರೋ ಇವಾಗ ಎಲ್ಲ ಒಪಿನಿಯನ್ ಚೇಂಜ್ ಆಗಿದೆ. ಯಾಕೆ ಹೇಳು? ಯಾಕೆ? ನಿನ್ನನ್ ಕಾಪಾಡಿದ್ರಲ್ಲ, ಅದಕ್ಕೆ. ನಾನು ಇನ್ಮೇಲೆ ಅವ್ರಿಗೆ ಅಷ್ಟು ಕಾಟ ಕೊಡ್ಬಾರ್ದು ಅಂತ ಡಿಸೈಡ್ ಮಾಡಿದೀನಿ. ನನ್ ಮುದ್ದು, ಎಷ್ಟು ಒಳ್ಳೆ ಬುದ್ಧಿ ಬಂದಿದ್ಯಾ ನಿಂಗೆ. ಹೆಲೋ, ಸ್ವಲ್ಪ ತಾಳ್ಮೆ ಇರ್ಲಿ. ಹಾಗಂತ ನಾನೇನ್ ಅವ್ರನ್ನ ಸುಮ್ನೆ ಬಿಟ್ಬಿಡ್ತೀನಿ ಅಂತ ಅಲ್ಲ. ನನಗ ಅವ್ರ ಮೇಲೆ ಅನುಮಾನ ಇದೆ. ಅನುಮಾನನ? ಹೌದು, ಅವ್ರು ನಮ್ಮ ಹತ್ರ ತುಂಬಾ ಸುಳ್ಳು ಹೇಳಿದ್ದಾರೆ. ಏನೋ ಸತ್ಯ ಮುಚ್ಚಿಡ್ತಾ ಇದ್ದಾರೆ ಅಂತ ಅನಿಸ್ತಿದೆ. ಅವ್ರಿಬ್ರ ಮಧ್ಯೆ ಏನೋ ಸೀಕ್ರೆಟ್ ಇದೆ ಅಂತ ಅನಿಸ್ತಿದೆ. ಅದೇನು ಅಂತ ನಾನು ಆದಷ್ಟು ಬೇಗ ತಿಳ್ಕೋಬೇಕು. ಏನು? ಅಭಯ್ ಅವರು ಸೀಕ್ರೆಟು ಸುಳ್ಳ? ನಿನಗ್ಯಾಕೆ ಅವ್ರ ಮೇಲೆ ಅನುಮಾನ ಬಂತು? ತುಂಬಾ ಕಾರಣಗಳಿದೆ. ಅವ್ರನ್ನ ಹಿಡಿತೀನಿ, ಆವಾಗೆಲ್ಲ ಗೊತ್ತಾಗುತ್ತೆ. ಅಂದ್ರೆ ಅಭಯ್ ಅವರು ತಪ್ಪು ಮಾಡಿದಾರಾ? ಅವ್ರಿಗೇನಾದ್ರೂ ಬೇರೆ ಉದ್ದೇಶ ಇದೆಯಾ? ಅಕ್ಕ, ಏನಾಯ್ತು? ಮತ್ತೆ ಡೀಪ್ ಥಿಂಕಿಂಗ್ ಮಾಡ್ತಾ ಇದ್ಯಾ? ಅವೆಲ್ಲ ಬಿಡು. ಅಭಯ್ ಅವ್ರ ಮೇಲೆ ನಿನಗ್ಯಾಕೆ ಡೌಟು? ಇನ್2 ದಿನ ವೇಟ್ ಮಾಡಕ, ಆಮೇಲೆ ಸಾಕ್ಷಿ ಸಮೇತ ಸತ್ಯನ ಬಯಲ್ ಮಾಡ್ತೀನಿ. ಅದೇ ಏನು ಅಂತ ಹೇಳು. ಹೇಳಲ್ಲ. ಯಾಕೆ ಹೇಳಲ್ಲ? ಯಾಕೆಂದ್ರೆ ನಮ್ ಗೌರಿ ಅಕ್ಕಂಗೆ ಪಾಪ ಪುಣ್ಯ ಜಾಸ್ತಿ. ಅಯ್ಯೋ ಪಾಪ ಅಂತ ಅನ್ಕೊಂಡು ನೀನ್ ಇದನ್ನೆಲ್ಲ ತಗೊಂಡೋಗ ಅವ್ರಿಗೆ ಹೇಳ್ಬಿಡು. ಆಮೇಲೆ ಅವ್ರು ಹುಷಾರಾಗ್ಬಿಡ್ಲಿ, ನನ್ ಪ್ಲಾನ್ ಎಲ್ಲ ಫ್ಲಾಪ್ ಆಗ್ಲಿ. ಇದು ಆಪರೇಷನ್ ಡೈಮಂಡ್ ರಾಕೆಟ್, ಫುಲ್ ಸೀಕ್ರೆಟ್. ನಿನಗಂತೂ ಹೇಳಲ್ಲ, ಹೇಳಿದ್ರೆ ಫುಲ್ ಫ್ಲಾಪೆ. ಓ, ಆಶ್ರಮದ ತುರ್ಕೆ ಸೊಪ್ಪಿನ ಆಪರೇಷನ್ ನೀನೇ ಮಾಡಿದ್ದಾ? ಮಜಾ ಇತ್ತಲ್ವಾ ಅಕ್ಕ? ಆ ಕೇಡಿ ಅಂತೂ ಮೈಕಲ್ ಜಾಕ್ಸನ್ನೇ ಆಗ್ಬಿಟ್ಟಿದ್ದ. ಹೆಂಗಸ್ರ ಬಟ್ಟೆ ಎಲ್ಲ ಹಾಕೊಂಡು ಎಷ್ಟು ಫನಿಯಾಗಿ ಕಾಣ್ತಿದ್ದಾಗತ್ತಾ. ಒಳ್ಳೆ ಮಜಾ. ಮಜಾ ಅಂತೆ ಮಜಾ. ಇನ್ನೊಬ್ರಿಗೆ ಕಷ್ಟ ಕೊಡೋದು ಮಜಾನಾ ನಿಂಗೆ? ಯಾಕೆ ಹಂಗ್ ಮಾಡ್ದೆ? ಅಕ್ಕ, ಮತ್ತೇನು, ಆ ಕೇಡಿ ನಂಗೆ ಅದ್ ಗೊತ್ತು ನಂಗೆ ಇದ್ ಗೊತ್ತು ಅಂತ ಫುಲ್ ಬಿಲ್ಡಪ್ ಕೊಡ್ತಿದ್ದ. ಅದಕ್ಕೆ ನಾನ್ ಯಾರು ಅಂತ ತೋರಿಸ್ದೆ. ಎಷ್ಟು ಹೇಳಿದ್ರು ಬುದ್ಧಿನೇ ಕಲಿಯಲ್ಲ ಅಲ್ವಾ ನೀನು? ಇನ್ನೊಬ್ರಿಗೆ ಆತರ ತೊಂದರೆ ಕೊಡೋದ್ ತಪ್ಪು ತಾನೆ? ಸುಮ್ನಿರಕ್ಕ ನೀನು. ಎಲ್ಲದಕ್ಕೂ ಸೀರಿಯಸ್ ಆಗ್ಬಿಡ. ಲೈಫ್ ಅಲ್ಲಿ ತರಲೆ ತಮಾಷೆ ಎಲ್ಲಾನು ಇಂಪಾರ್ಟೆಂಟ್. ಹೌದು, ಆದ್ರೆ ಅದು ಇನ್ನೊಬ್ರಿಗೆ ಪ್ರಾಬ್ಲಮ್ ಆಗೋ ತರ ಮಾಡ್ಬಾರ್ದು. ಪಾಪ ಅವರೆಷ್ಟು ಒದ್ದಾಡಿದ್ರು ಗೊತ್ತಾ? ಬಾರ್ಸ್ಬೇಕು ನಿಂಗೆ. ಬರೀ ಇದೇ ಆಯ್ತು. ಅಕ್ಕ, ನಂಗೆ ಆಲ್ರೆಡಿ ತಲೆ ನೋವ್ತಿದೆ, ನೀನು ಹೊಡಿತೀಯಲ್ಲ. ಎಲ್ಲರ ಜೊತೆ ಜಗಳ ಆಡ್ಕೊಂತಿದ್ರೆ ತಲೆ ನೋವುದೇ ಇನ್ನೇನಾಗುತ್ತೆ? ಬೀದಿನಲ್ಲಿ ಸಿಕ್ತವ್ರ ಜೊತೆ ಎಲ್ಲ ಜಗಳ ಆಡ್ತಾ ಇರೋ. ತಲೆನೋವು ಬರುತ್ತೆ, ಆಮೇಲೆ ಜ್ವರನೂ ಬರುತ್ತೆ. ಎಷ್ಟು ಹೇಳಿದ್ರು ಕೇಳಲ್ಲ ನೀನು. ತಗೋ ಮಾತ್ರೆ ಏನಾದ್ರು ನುಂಗು.
ಸರಿ, ನಂಗೊಂದು ಇಂಪಾರ್ಟೆಂಟ್ ಕೆಲ್ಸ ಇದೆ, ನಾನ್ ಮಲ್ಕೋತೀನಿ. ಇಂಪಾರ್ಟೆಂಟ್ ಕೆಲ್ಸನಾ? ಏನದು? ಆವಾಗ್ಲೇ ಹೇಳಿಲ್ವಾ ಅವ್ರ ಸೀಕ್ರೆಟ್ ಎಲ್ಲ ಕಂಡು ಹಿಡಿಬೇಕು ಅಂತ? ಇವಾಗ ಬೇಗ ಮಲ್ಕೊಂಡ್ರೆ ಬೆಳಿಗ್ಗೆ ಫ್ರೆಶ್ ಆಗಿ ಐಡಿಯಾಸ್ ಬರುತ್ತೆ. ಅಲ್ಲ ಕಣೆ, ಇಷ್ಟೊತ್ತು ನಾನು ಹೇಳಿ. ಏ ಹೋಗಕ್ಕ. ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ಏ ಛೆ. ಅಭಯ್ ಅವ್ರದ್ದು ಏನಂತ ಸೀಕ್ರೆಟು? ಒಂದು ಅರ್ಥನೇ ಆಗ್ತಿಲ್ವಲ್ಲ. ರೀ, ಕಾಫಿ ಆಯ್ತಾ ನೀಲಾ? ವತ್ಸಲ, ನಮ್ ಗೌರಿ ದೇವಸ್ಥಾನದಿಂದ ಇನ್ನೂ ಬಂದಿಲ್ವಾ? ಇಷ್ಟೊತ್ತಿಗೆ ಬರ್ಬೇಕಿತ್ತು ರೀ, ಯಾಕೋ ಇನ್ನೂ ಬಂದಿಲ್ಲ. ಬರ್ಲಿ ಬರ್ಲಿ, ಇವತ್ತು ನಮ್ಮ ಆಶ್ರಮದ ಮಕ್ಕಳಿಗೆ ಒಳ್ಳೆ ಸ್ವೀಟ್ಸ್ ಮಾಡಿ ತಗೊಂಡ್ ಹೋಗೋಣ. ಅಯ್ಯೋ, ಅದನ್ ನನಗ್ಯಾಕೆ ಹೇಳ್ತೀರಾ? ಇದೆಯಲ್ಲ ನಿಮ್ ಪಟಾಲಮ್ಮನ್ ಟೀಮು, ಎಲ್ರೂ ಸೇರ್ಕೊಂಡ್ ಮಾಡ್ಕೊಂಡು ತಗೊಂಡ್ ಹೋಗಿ. ಆದ್ರೆ ಅಡ್ಗೆ ಮನೆ ಮಾತ್ರ ನೀಟಾಗಿರ್ಬೇಕು ಅಷ್ಟೇ. ಅಯ್ಯೋ ಹೋಗೆ, ನಿನ್ನನ್ನು ಯಾರು ನಂಬ್ಕೊಂಡಿದ್ದಾರೆ? ಇದವಲ್ಲ ನನ್ನ ಮುತ್ತಿನಂತ ಮಕ್ಕಳು, ಒಂದು ರನ್ನ ಒಂದು ಚಿನ್ನ. ನಾವೆಲ್ಲ ಸೇರ್ಕೊಂಡು ಸ್ವೀಟ್ಸ್ ಮಾಡ್ಕೊಂಡು ತಗೊಂಡು ಹೋಗ್ತೀವಿ ಅಲ್ವಾ ಮಗಳೇ? ಹಾ ಅಪ್ಪ, ತಗೊಂಡೋಗಿ ತಗೊಂಡೋಗಿ. ಗುಡ್ ಮಾರ್ನಿಂಗ್ ಕಣ ಚಂದ್ರು. ಏನ್ ಬೆಳಗ್ಗೆನೆ ಕಾನ್ಫರೆನ್ಸ್ ನಡೆಸ್ತಾ ಇದ್ದೀರಾ? ಮಾವಯ್ಯ, ಕಾಫಿ ಕುಡಿತೀರಾ? ಬೇಡಮ್ಮ, ಆಗ್ಲೇ ಕುಡ್ದಿದ್ದೆ, ಜಾಸ್ತಿ ಆಗಿದೆ. ತಾತ, ಈ ಸಲ ಹೊಸ ವರ್ಷಕ್ಕೆ ಏನ್ ಪ್ಲಾನ್ ಮಾಡಿದೀರಾ? ಈ ಸರ್ತಿ ಭರ್ಜರಿ ಪಾರ್ಟಿ ಮಾಡೋಣ ಅಂತಿದ್ದೀನಿ. ಯಾರು ಎಣ್ಣೆ ಹೊಡಿಯೋಂಗಿಲ್ಲ ಅಂತ ಕಂಪ್ಲೇಂಟ್ ಮಾಡಂಗೆ ಇಲ್ಲ. ಯಾಕೆ ಅಂದ್ರೆ ವರ್ಷಕ್ಕೆ ಒಂದೇ ಸಲ ನಾ ಕುಡಿಯೋದು. ಪಾಪ ಸೊಸೆಯಮ್ಮ, ಗೌರಿ ಇಲ್ಲ ತಾನೆ? ಇನ್ನೂ ಬಂದಿಲ್ಲ ಮಾವ. ಯಾಕೆ? ಯಾಕೂ ಇಲ್ಲ, ಮೊನ್ನೆ ತಾನೇ ನೋಡ್ಬಿಟ್ಟಿದ್ದಾಳೆ ನಾನು ಕುಡ್ದಿರೋದನ್ನ. ಅಪ್ಪ, ಅದೇನೋ ಗುಣಗ್ತಾ ಇದ್ದಂಗಿತ್ತು. ಏನಿಲ್ಲ, ಭರ್ಜರಿ ಪಾರ್ಟಿ ಮಾಡ್ಬೇಕು ಮುಂದೆ ಅಷ್ಟೇ. ಮಾವಯ್ಯ, ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಆ ಕಿತ್ತೋಗಿರೋ ವಿಗ್ಗು, ಕಲರ್ ಕಲರ್ ಕೋಟು, ಬೆಲ್ ಬಾಟಮ್ ಪ್ಯಾಂಟು, ಕಣ್ಣಿಗೊಂದ್ ಕೂಲಿಂಗ್ ಗ್ಲಾಸು, ದಯವಿಟ್ಟು ಅದನ್ನೆಲ್ಲ ಹಾಕೊಂಡು ಊರೆಲ್ಲ ಓಡಾಡ್ಬೇಡಿ. ನೋಡಕ್ಕಾಗಲ್ಲ ನಿಮ್ಮನ್ನ. ಅಮ್ಮೋರೆ, ವಿಗ್ಗು ತುಂಬಾ ದಿನ ಇರಲ್ಲ, ಇನ್ ಸ್ವಲ್ಪ ದಿನ ಹೊರಟೋಗ್ಬಿಡುತ್ತೆ. ಕೃಷಿ ವಿಜ್ಞಾನಿಗಳು ತಾತನಿಗೋಸ್ಕರ ತುಂಬಾ ಕಷ್ಟಪಡ್ತಿದ್ದಾರೆ ಅಲ್ವಾ ತಾತ? ಸುಮ್ನಿರಿ. ಅಂದ್ರೆ ಮಾವಯ್ಯ, ನೀವಿನ್ನೂ ಆ ಹುಡ್ಗರು ತಲೆ ತಿನ್ನೋದನ್ ಬಿಟ್ಟಿಲ್ವಾ? ಅಯ್ಯೋ ಅಮ್ಮ, ಬಿಡೋದಾ? ತಲೆ ಮೇಲೆ ಕೂದ್ಲು ಬರೆಸ್ತಾರೆ ಅಂತ ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಿದ್ದಾರೆ. ಅಪ್ಪ, ಒಂದ್ ಮಾತ್ ಹೇಳ, ನೀವು ಜೀವನ ಪೂರ್ತಿ ಕೂದ್ಲು ಕೂದ್ಲು ಅಂತ ಅದೆಷ್ಟು ದುಡ್ಡು ಸುರಿದಿರೋ ನನ್ನ ಹತ್ರ ಅಂತೂ ಲೆಕ್ಕ ಇಲ್ಲ. ಇಷ್ಟಾದ್ರೂ ನಿಮ್ಗೆ ಈ ಕೆಟ್ಟ ಕೂದ್ಲು ಹುಚ್ಚು ಹೋಗಿಲ್ವಲ್ಲ? ಹಾಯ್. ಯಾರೋ ಹೇಳಿದ್ದು? ನನ್ನ ಹತ್ರ ಇರೋ ವಿಗ್ಗೆ ಪರ್ಫೆಕ್ಟ್ ಆಗಿದೆ, ಅದು ಹಾಕೊಂಡ್ರೆ ಸಾಕು. ನೀವು ಆ ಕಿತ್ತೋಗಿರೋ ವಿಗ್ಗೋ ನಿಮ್ಗೆ ಪ್ರೀತಿ. ಆಡ್ಕೋ ಸತ್ಯಮ್ಮ, ಎಷ್ಟ್ ದಿವ್ಸ ಇದೆಲ್ಲ? ಅದೇ ಮತ್ತೆ, ಆ ವಿಜ್ಞಾನಿಗಳು ಔಷಧಿ ಕಂಡು ಹಿಡಿಯೋರ್ಗು ಮಾತ್ರ ಇದು ಅಲ್ವಾ ತಾತ? ತಾತ, ಆಶ್ರಮದಲ್ಲಿ ನಿನ್ನೆ ಸೊಪ್ಪು ಸದೆ ಹುಡುಕ್ತಾ ಇದ್ರು, ಏನಾದ್ರೂ ಸಿಕ್ತಂತ? ಅಪ್ಪ, ನಿಮ್ಗೆ ಇನ್ನೊಂದ್ ವಿಷಯ ಗೊತ್ತಾ? ಕೂದ್ಲು ಬರ್ಸ್ಕೊಟ್ರೆ ನನ್ ಮಗನ್ ಕೈಲಿ ಜಮೀನ್ ಬರ್ಸ್ಕೊಡ್ತೀನಿ ಅಂತ ಮಾತ್ ಕೊಟ್ಟಿದ್ದಾರೆ ತಾತ. ಇಲ್ಲ. ಓ ಅಪ್ಪ,